ಮುನ್ನಾರ್ತರಿಲ್ಲ. ಆರಾತೀಯ ಕವೀಶ್ವರರಾರು ಮುನ್ನಾರ್ತರಿಲ್ಲ. ವಾಗ್ದೇವಿಯ ಭಂಡಾರದ ಮುದ್ರೆಯ ನಡೆದನು. ಸಾರಸ್ವತ ಮೆನಿಪ ಕವಿತೆಯೋಳು ಕವಿರತ್ನ. ಕವಿರತ್ನನನ್ನು ನೆನೆಯುತ್ತಾ ಇದೀಗ ಪರಸಪ್ಪ ಅವರು ಕೂಡ ಕವಿರತ್ನನನ್ನು ನೆನೆದರು. ಕುವೆಂಪುರವರು ಕೂಡ ತಮ್ಮ ನಾಡಗೀತೆಯಲ್ಲಿ ಮೊಟ್ಟ ಮೊದಲು ನೆನೆದದ್ದು ರನ್ನನನ್ನೇ. ನಾಡಗೀತೆಯಲ್ಲಿ ರನ್ನ ಷಡಕ್ಷರಿ ಪೊನ್ನ ಅನ್ನುವಂಥ ಹೆಸರಿದೆ. ಪ್ರಾರಂಭಕ್ಕೆ ಪಂಪ ಷಡಕ್ಷರಿ ರನ್ನ ಅನ್ನಲಿಲ್ಲ ಅವರು, ರನ್ನ ಷಡಕ್ಷರಿ ಪೊನ್ನ ಅಂತಂದು. ಅಂತಹ ರನ್ನನ ನಾಡಿನಿಂದ ಬಂದಂತಹ ನನ್ನಿಂದ ತಮಗೆಲ್ಲ ಕರ್ನಾಟಕದ 70ನೆಯ ಸಂಭ್ರಮದ ಶುಭಾಶಯಗಳು. ಈ ಕವಿತೆಯಲ್ಲಿ ಏನು ಹೇಳಿದ ರನ್ನ ಅಂತಂದರೆ, ಆರಾತೀಯ ಕವೀಶ್ವರರಾರು ಮುನ್ನಾರ್ತರಿಲ್ಲ. ನನಗಿಂತ ಮೊದಲು ನನ್ನಂಥ ಸಮರ್ಥ ಕವಿ ಇನ್ನೊಬ್ಬ ಇರಲಿಲ್ಲ ಅಂತ ಹೇಳಿದ ರನ್ನ. ಅಂದರೆ ಆತನಿಗೆ ಎಷ್ಟು ಹೆಮ್ಮೆ ಇರಬೇಡ, ತನ್ನ ಬಗ್ಗೆ ತನಗೆ ಎಷ್ಟು ಹೆಮ್ಮೆ ಇರಬೇಡ ಅಂತ. ನನ್ನಂಥ ಕವಿ ಹುಟ್ಟಲೇ ಇಲ್ಲ. ಆರಾತೀಯ ಕವೀಶ್ವರರಾರು ಮುನ್ನಾರ್ತರಿಲ್ಲ. ವಾಗ್ದೇವಿಯ ಭಂಡಾರದ ಮುದ್ರೆಯ ನಡೆದನು. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದಂಥವನು ನಾನೇ. ನನಗಿಂತ ಮೊದಲು ಈ ಮುದ್ರೆಯನ್ನು ಯಾರೂ ಒಡೆದೇ ಇರಲಿಲ್ಲ ಅಂತ ಹೇಳಿದರನ್ನ. ಅಷ್ಟೊಂದು ಹೆಮ್ಮೆ ಇದ್ದಂತಹ, ಅಷ್ಟೊಂದು ಸ್ವಾಭಿಮಾನ ಇದ್ದಂತಹ ಕವಿಯ ನಾಡಿಂದ ಬಂದ ನನಗೆ ಇವತ್ತು ತುಂಬ ಹೆಮ್ಮೆ ಅನ್ನಿಸ್ತದೆ, ಸಂತೋಷ ಅನ್ನಿಸ್ತದೆ. ಯಾಕೆ ಅನ್ನಿಸ್ತದೆ ಅಂತಂದರೆ, ಇದೇ ಕಾಲೇಜಿನಲ್ಲಿ ನಾನು ಕಲಿತಂಥವನು. 35 ವರ್ಷಗಳ ಹಿಂದೆ ನಾನು ಇಲ್ಲಿ MS ಮಾಡ್ತಾ ಇದ್ದೆ. ಇವತ್ತು ಇದನ್ನು ಮಾತಾಡಬೇಕಾದ್ರೆ, ತಮ್ಮೆದುರಿಗೆ ಮಾತಾಡಬೇಕಾದ್ರೆ, ಆ MS ಮಾಡುವಾಗ ಸೆಮಿನಾರ್ ಮಾಡಬೇಕಾದ್ರೆ ನನಗೆ ಎಷ್ಟು ಟೆನ್ಷನ್ ಆಗ್ತಿತ್ತೋ ಅಷ್ಟೇ ಟೆನ್ಷನ್ ಇವತ್ತಿಗೂ ಕೂಡ. ಯಾಕಂತಂದರೆ ಸ್ಟೇಜ್ ಮೇಲೆ ಪ್ರಿನ್ಸಿಪಾಲ್ರಿದ್ದಾರೆ, ಅಧೀಕ್ಷಕರಿದ್ದಾರೆ, ಆಡಳಿತಗಾರರಿದ್ದಾರೆ. ಇವರೆಲ್ಲರೂ ನಿಂತು ಒಬ್ಬ ವಿದ್ಯಾರ್ಥಿಗೆ ಸೆಮಿನಾರ್ ಕೊಡುವಂದರೆ ಎಷ್ಟು ಕಷ್ಟ ಆಗ್ತದೆ ಅಷ್ಟೇ ಕಷ್ಟ ನನಗೆ ಆಗ್ತಾಯಿದೆ. ಜಾಸ್ತಿ ಹೊತ್ತು ಮಾತಾಡೋಲ್ಲ. ನನಗೆ 30 ನಿಮಿಷ ಮಾತಾಡಿದೆ ಅಂತ ಹೇಳಿದರು ಪರಸಪ್ಪ ಅವರು. ಬಹುಶಃ 30 ನಿಮಿಷ ಮಾತಾಡೋದಿಲ್ಲ. ಬಹಳಷ್ಟು ಸಲ ನಾನು ಸಭೆಗೆ ಕರೆದಾಗ ಅವರು ಹೇಳಿದ್ದಕ್ಕಿಂತ ಕಡಿಮೆ ಮಾತಾಡ್ತೇನೆ. ಈ ವಿಷಯವನ್ನು ನನ್ನ ಕರುಣೇಶ ಮಂತ್ರಿಗೆ ಕೇಳಿದೆ. ಕರುಣೇಶ ಮಂತ್ರಿ ಅಂದರೆ ಗೊತ್ತಾಗಿರ್ತದೆ ತಮಗೆ. ನನ್ನ ಕರುಣೇಶ ಮಂತ್ರಿಗೆ ಕೇಳಿದೆ, ನಾನು ಬಹಳ ಮಾತಾಡೋದಿಲ್ಲ, ಆದರೂ ಕೂಡ ಫಂಕ್ಷನ್ಗಳಿಗೆ ಮಾತಾಡಲಿಕ್ಕೆ ಕರೀತಾರೆ ಯಾಕೆ ಅಂತಂದೆ. ನೀವು ಭಾಳ ಮಾತಾಡೋದಿಲ್ಲ ಅಂತ ಕರೀತಾರೆ, ಹೆಚ್ಚಿಗೆ ಮಾತಾಡಿದ್ರೆ ಮುಂದಿನ ಸಲ ಕರೀದಿಲ್ಲ. ಇವತ್ತು ಸಂಭ್ರಮ ಪಡುವಂತಹ ದಿನ. ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಯಾರು ಮಾಡಿಕೊಂಡು ಆ ಕಾರ್ಯಕ್ರಮಗಳನ್ನು ನೋಡಬೇಕು, ಅನುಭವಿಸಬೇಕು ಅಂತ ಬಂದವರ ಎದುರಿಗೆ ನಾನು ಭಾಷಣ ಮಾಡ್ಕೊತ ಕೂಡೋದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು, ಇನ್ನು 300 ಕಿಲೋಮೀಟ್ರ್ ದೂರದಿಂದ ನಾನೇ ಡ್ರೈವ್ ಮಾಡಿಕೊಂಡು ಇಲ್ಲಿ ತನಕ ಬಂದು ಮಾತಾಡಲಾರ್ದೆ ತಿರುಗಿ ಹೋದರೆ ನನಗೂ ಹಳಾಳೆ ಆಗ್ತದೆ, ಪರಸಪ್ಪ ಅವ್ರಿಗೆ ಹಳಾಳೆ ಆಗ್ತದೆ ಅಂತ ಒಂದೆರಡು ಮಾತುಗಳನ್ನು ತಮ್ಮೆದುರಿಗೆ ಹೇಳ್ತೇನೆ. ತಾಲೂಕಾ ಮಟ್ಟದ ಖಾಸಗಿ ಆಸ್ಪತ್ರೆಯ ಒಬ್ಬ ಸಾದಾ ಶಸ್ತ್ರಚಿಕಿತ್ಸಕನನ್ನು ಇಲ್ಲಿ ಕರೆದು, ಇಂತಹ ಅದ್ಭುತ ವ್ಯಕ್ತಿಗಳು, ವಿದ್ವಾಂಸರು ಅವರೆಲ್ಲ ಇದ್ದಂಥ ಸಭೆಯಲ್ಲಿ ನನಗೆ ಇವತ್ತು ಕರೆದು ಇಲ್ಲಿ ನಿಲ್ಲಿಸಿದ್ದು ನಾನು ಭಾರಿ ದೊಡ್ಡ ವ್ಯಕ್ತಿ ಅಂತ ಅಲ್ಲ, ಇದು ಕನ್ನಡಕ್ಕೆ ಕೊಟ್ಟಂತಹ ಗೌರವ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂತಂದರೆ ನಾನು ಬರೀ ಶಸ್ತ್ರಚಿಕಿತ್ಸಕ ಆಗಿದ್ರೆ ನನಗೆ ಇವತ್ತು ಕರೀತಿದ್ದಿಲ್ಲ. ಶಸ್ತ್ರಚಿಕಿತ್ಸಕದ ಜೊತೆಗೆ ನಾನು ಕನ್ನಡದ ವಿದ್ಯಾರ್ಥಿ ಆಗಿದ್ದರಿಂದ, ಕನ್ನಡದ ಅಭಿಮಾನಿ ಆಗಿದ್ದರಿಂದ, ಕನ್ನಡದ ಸ್ವಯಂ ಸೇವಕನಾಗಿದ್ದರಿಂದ ಇವತ್ತು ಇಲ್ಲಿ ಕರೆದಿದ್ದಾರೆ. ಹೀಗಾಗಿ ಈ ಗೌರವ ಎಲ್ಲವೂ ಕೂಡ ಕನ್ನಡಕ್ಕೆ ಸೇರಬೇಕು. ಡಾಕ್ಟರ್ ಪರಸಪ್ಪ ಅವರು ಮತ್ತು ದಿವ್ಯಾರವರು ಫೋನ್ ಮಾಡಿ ಕರೆದರು ನನಗೆ ಬರ್ರಿ ಅಂತ. ಹೋದ ವರ್ಷವೂ ಕರೆದಿದ್ರು, ಆಗಿರಲಿಲ್ಲ. ಕರೆದ್ರು, ಅಲ್ಲೇ ಅನ್ನಲಿಕ್ಕೆ ಮನಸ್ಸೇ ಬರಲಿಲ್ಲ. ನಾನು ಕಲಿತ ಕಾಲೇಜಿನಲ್ಲಿ ಇದೇ ಈಗ ಕೊಟ್ಟಂತಹ ಗೌರವ ಏನಿದೆಯಲ್ಲ, ಬಹುಶಃ ನನ್ನ ಬದುಕಿನಲ್ಲಿ ಸಿಕ್ಕಂತಹ ಎಲ್ಲ ಗೌರವಕ್ಕಿಂತ ಹೆಚ್ಚಿನ ಗೌರವ ಇದೆ. ನಾನು ಕಲಿತ ಕಾಲೇಜಿನಲ್ಲಿ ನನಗೆ ಗೌರವ ಮಾಡಿದ್ದೇನಿದೆಯಲ್ಲ, ಅದು ನನಗೆ ಸಿಕ್ಕಂಥ ಅದ್ಭುತ ಗೌರವ. ನಾನು MS ಮಾಡಬೇಕಾದ್ರೆ ಇಲ್ಲಿ ಪಂಪನಗೌಡ ಸರ್ ಇದ್ದರು, ಅವ್ರ ಕೈಯಲ್ಲಿ MS ಮಾಡಿದ್ದೆ ನಾನು. ಬೂದಿಯಾಳ ಸರ್ ಇದ್ದರು ಆ ವೇಳೆಯಲ್ಲಿ.
ಪಂಪನಗೌಡ ಸರ್ ಧೈರ್ಯವನ್ನು ಕಲಿಸಿಕೊಟ್ರು. ಅವರಂಥ ಅದ್ಭುತ ಸರ್ಜನ್ನೇ ನೋಡಿಲ್ಲ. ಧೈರ್ಯ ಅಂದರೆ ಅವ್ರ ಕೈಯೊಳಗೆ ನೈಫ್ ಕೊಟ್ಬಿಟ್ರೆ ಅಂತಂದರೆ ಅವರು ಆಪರೇಷನ್ ಮಾಡುವುದನ್ನು ನೋಡಬೇಕು ನಿಂತ ಅಂತಹ ಧೈರ್ಯ. ಬೂದಿಯಾಳ್ ಸರ್ ಅಂತ ಅವರು ನಿಖರತೆಯನ್ನು ಕಲಿಸಿಕೊಟ್ಟಂಥವರು ಬೂದಿಯಾಳ್ ಸರ್. ನಿಖರತೆ ನಾವೆಲ್ಲ ತಮ್ಮ ಹಾಗೆ ನಾನು ಸ್ಟೂಡೆಂಟ್ ಇದ್ದಾಗ ಬೂದಿಯಾಳ್ ಸರ್ RBC ಹಿಡಿತಾರ ಅಂತ ಮಾತಾಡ್ತಿದ್ದೇವೆ ನಾವು. ಅಂದರೆ ಬ್ಲೀಡಿಂಗ್ ಆಗಲ್ಲ ಹಾಗೆ ಆಪರೇಷನ್ ಮಾಡುವಂಥವರು. ಡಾಕ್ಟರ್ ನಾರಾಯಣರಾವ್ ಸರ್ ತಾವು ನೋಡಿರ್ಬೇಕು, ಅವರು ಪ್ರೆಸೆನ್ಸ್ ಆಫ್ ಮೈಂಡ್ ಅವರಿಂದ ಕಲಿಬೇಕು. ಡಾಕ್ಟರ್ ವಸಂತ್ ಸೇಠ್ ನನಗೆ ಗುರುಗಳಾಗಿದ್ದರು. ಸಿಂಪ್ಲಿಸಿಟಿಯನ್ನು ಅವರಿಂದ ನೋಡಿ ಕಲಿಬೇಕು. ವಸಂತ್ ಸೇಠ್ ಅವರಂಥ ಸಿಂಪ್ಲಿಸಿಟಿ. ಮತ್ತು ಪ್ರಾಸ್ಟೇಟನ್ನು ಆರೆಂಜ್ ಪೀಲ್ ಮಾಡಿದ, ಆವಾಗ QRP ಇರಲಿಲ್ಲ, ನಾವೆಲ್ಲ ಪೀಲ್ ಮಾಡಿ ತೆಗೆದಿದ್ದೆ ಪ್ರಾಸ್ಟೇಟನ್ನು. ಈ ಆರೆಂಜ್ ಪೀಲ್ ಮಾಡಿದ, ಆರೆಂಜ್ ಎಸಳುಗಳನ್ನು ಬಿಡಿಸಿದ ಹಾಗೆ ಪ್ರಾಸ್ಟೇಟ್ ತೆಗೆದಿದ್ರು ಅವರು. ಅಂತ ಅದ್ಭುತ ವ್ಯಕ್ತಿ. ಡಾಕ್ಟರ್ ವಿದ್ಯಾಧರ್ ಕಿನ್ಯಾಳ್ ಅವರು ತಮಗೆಲ್ಲ ಗೊತ್ತಿದ್ದಂಥವರು. ಅವರ ಆತ್ಮಸ್ಥೈರ್ಯವನ್ನು ನಮ್ಮಲ್ಲಿ ತುಂಬಿದಂಥವರು ವಿದ್ಯಾಧರ್ ಅವರು. ಇವರೆಲ್ಲರನ್ನು ನಾನು ಇವತ್ತು ಅನ್ನಿಸ್ಬೇಕು, ಅದು ನನ್ನ ಕರ್ತವ್ಯ ಕೂಡ. ತಮಗೆಲ್ಲ ಗೊತ್ತಿರೋ ಹಾಗೆ 1973 ನವೆಂಬರ್ 1ಕ್ಕೆ ನಮ್ಮ ರಾಜ್ಯ ಕರ್ನಾಟಕ ಆಯಿತು. ಅದಕ್ಕಿಂತ ಮೊದಲೇ 13 ವರ್ಷ ಮೊದಲು ನಮ್ಮ ರಾಜ್ಯ ಇದ್ದರೂ ಕೂಡ ಕರ್ನಾಟಕ ಅನ್ನುವ ನಾಮಕರಣ ಮಾಡಬೇಕಾದ್ರೆ ಕನ್ನಡಿಗರಾದ ನಾವು 13 ವರ್ಷ ತೊಗೊಂಡೇವೆ. ಅಂಥವ್ರು ನಾವು ಅಷ್ಟೊಂದು ಅಭಿಮಾನ ಪ್ರೀತಿ ಇಟ್ಕೊಂಡಂಥವ್ರು ನಾವು. ಕರ್ನಾಟಕವನ್ನು ಮಾಡಲಿಕ್ಕೆ 13 ವರ್ಷ ತೊಗೊಂಡೇವೆ ನಾವು. ಏನಿದೆ ನಮ್ಮದು ಅಂತಂದರೆ ಬೇರೆ ಭಾಷೆಯನ್ನು ಬಹಳ ಗೌರವಿಸ್ತೇವೆ ನಾವು. ತೆಲುಗರೊಡನೆ ತೆಲುಗನು, ತಮಿಳರೊಡನೆ ತಮಿಳನು, ನಮ್ಮ ಮಕ್ಕಳರೊಡನೆ ಆಂಗ್ಲನು ಮಾತಾಡುವಷ್ಟು ನಾವು ಭಾಷಾ ಪ್ರೇಮಿಗಳು. ಈ ಭಾಷಾ ಪ್ರೇಮ ಹೋಗಿ ಕನ್ನಡದ ಭಾಷಾ ಪ್ರೇಮ ಇರಬೇಕು. ಕನ್ನಡ ಎನೆ ಕುಣಿದಾಡುವುದೆನ್ನಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಕುವೆಂಪುರವರು ಹೇಳಿದ ಮಾತು, ಕನ್ನಡ ಎನೆ ಕುಣಿದಾಡುವುದೆನ್ನದೆ, ಕನ್ನಡವೇನೆ ಕಿವಿ ನಿಮಿರುವುದು. ನಮ್ಮ ಕನ್ನಡ ಎಂಥ ಅದ್ಭುತ ಅದ ಅಂತಂದರೆ, ಕನ್ನಡದಲ್ಲಿ ಹರಿ ಬರೆಯುವನು. ಎಂಥ ಮಾತು! ಕವಿಯ ಇಮ್ಯಾಜಿನೇಷನ್. ಕವಿ ಭಾಷೆಯ ಬಗ್ಗೆ ಇದ್ದಂಥ ಅಭಿಮಾನ ಏನಿದೆಯಲ್ಲ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವನು. ಶಿವ ಭಿಕ್ಷಾ ಬೇಡಬೇಕಾದ್ರೆ ಕನ್ನಡದೊಳಗೆ ಬೇಡ್ತಾನ ಅಂತ ಹೇಳ್ತಾರೆ ಕವಿ. ಅಂಥ ಅದ್ಭುತ ಕನ್ನಡ ನಮ್ಮದು. ಸುಮಾರು 2000 ವರ್ಷಗಳ ಇತಿಹಾಸದ ಕನ್ನಡ. ತಮಗೆಲ್ಲ ಗೊತ್ತಿರೋ ಹಾಗೆ ತಾಳಗುಂದದ ಶಾಸನ ಕ್ರಿಸ್ತಕ 370ರಲ್ಲಿ ಆಗಿರಬಹುದು ಅಂತ. ಮಯೂರ ವರ್ಮ ಅನ್ನುವಂತಹ ನಮ್ಮ ಕನ್ನಡದ ದೊರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಆಡಳಿತ ಭಾಷೆ ಆಯಿತು. ನಾವು ಕನ್ನಡ ಆಡಳಿತ ಭಾಷೆ ಮಾಡ್ತೇವೆ ಅಂತ ನಮ್ಮ ಪೊಲಿಟಿಷಿಯನ್ಸ್ ಹೇಳ್ತಾರೆ. ಇಲ್ಲ, ಕನ್ನಡ ಆಡಳಿತ ಭಾಷೆ 370ರೊಳಗೆ ಮಯೂರ ವರ್ಮ ಇದ್ದಾಗಲೇ ಆಗಿತ್ತು. ಅಂತಹ ಮಯೂರ ವರ್ಮ ನಮ್ಮ ಕನ್ನಡದ ಮೊದಲ ಅರಸು. ಅತ್ಯಂತ ಅದ್ಭುತ ಇತಿಹಾಸವನ್ನು ಹೊಂದಿದಂತಹ ಕನ್ನಡಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಶರಣರ ವಚನಗಳು ನೀಡಿದಂತಹ ಒಂದು ಬಹುಮಾನ ಅಥವಾ ಒಂದು ಪ್ರೈಸ್ ಅಂತೇನು ಹೇಳ್ತೇವೆ, ಅದು ಭಾಳ ಅದ್ಭುತವಾದದ್ದು. ತಾವೆಲ್ಲ ಶರಣರ ವಚನಗಳನ್ನು ಒಂದು ಸಲ ನೋಡಬೇಕು. ಅಲ್ಲಿ ತನಕ ಸಂಸ್ಕೃತ ಮಾತ್ರ ತಿಳಿತಿತ್ತು ನಮ್ಮ ದೇವರುಗಳಿಗೆ ಸಂಸ್ಕೃತ ಮಾತ್ರ ತಿಳಿತಿತ್ತು. ಸಂಸ್ಕೃತದ ಮಂತ್ರಗಳನ್ನು ಹೇಳಬೇಕಾಗಿತ್ತು, ವೇದ ಅಧ್ಯಯನ ಮಾಡಬೇಕಾಗಿತ್ತು, ಅವೆಲ್ಲ ಇತ್ತು. ದೇವರಿಗೆ ಕನ್ನಡವನ್ನು ಕಲಿಸಿದವರು ನಮ್ಮ ಶರಣರು. ದೇವರಿಗೆ ಕನ್ನಡವನ್ನು ಕಲಿಸಿದರು. ಹ್ಯಾಂಗೆ ಕಲಿಸಿದರು ಅಂತಂದರೆ, ನೀ ಭಾರೇ ದೀಪ ಅಂತ ಹೇಳಿದರು ದೇವರಿಗೆ. ಭಾರೇ ದೀಪ ನೀ ದೊಡ್ಡವದಿ ಒಪ್ಕೊಂಡೇವು ನಾವು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಹೇಳಿದರು. ನೀ ಇಷ್ಟು ಅಗಲ ದೀಪ ದೇವರಿಗೆ, ನೀ ಇಷ್ಟೆಲ್ಲ ಅಗಲ ದೀಪ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ನಿಮ್ಮ ಕಾಲ ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಇಷ್ಟೆಲ್ಲ ಅದಿ ಒಪ್ಕೊಂಡೇವು ನಾವು. ಅಂದುಕೊಳ್ಳೇನೆ ದೇವರು ಆ ಕೂಡಲ ಸಂಗಯ್ಯ ಏನು ಮಾಡಿದ? ಈ ಕೂಡಲ ಸಂಗಯ್ಯ, ನಿನ್ನಂಥ ಕೂಡಲ ಸಂಗಯ್ಯ ನನ್ನ ಅಂಗೈಗೆ ಬಂದು ಚುಳುಕಾದಿರಯ್ಯ. ಕನ್ನಡ ಮಾತಾಡಿ ದೇವರಿಗೆ ಏನು ಹೇಳಿದ ಅಂತಂದರೆ, ನೀನು ಜಗದಗಲ ವ್ಯಾಪಿಸ್ಕೊಂಡು ಬಿಟ್ಟು, ಈ ಎಲ್ಲ ಜಗದಗಲ ಇದ್ದಂತಹ ನೀ ಬಹಳ ದೊಡ್ಡ ದೇವರು,
ಇವತ್ತು ಏನಾಯಿತು ಅಂತಂದರೆ ಖುಷಿ ಆಯಿತು, ದೇವರಿಗೆ ಖುಷಿ ಆಯಿತು. ಕೂಡಲ ಸಂಗಯ್ಯ ಏನು ಮಾಡಿದ ಅಂತಂದರೆ ಇವರ ಅಂಗೈಯಲ್ಲಿ ಲಿಂಗವಾಗಿದ್ದ. ಹೀಗೆ ಶರಣರ ವಚನಗಳಲ್ಲಿ ಇದ್ದಂತಹ ಕನ್ನಡವನ್ನು ನಾವೆಲ್ಲ ಅಭ್ಯಾಸ ಮಾಡಬೇಕಾಗಿದೆ, ಅವನ್ನೆಲ್ಲ ಅರಿತುಕೊಳ್ಳಬೇಕಾಗಿದೆ. ಇಂತಹ ಅಪೂರ್ವ ಇತಿಹಾಸ ಹೊಂದಿದಂತಹ ಕನ್ನಡದ ಬಗ್ಗೆ ತಾವು ಇವತ್ತು ತೋರುತ್ತಿರುವಂತಹ ಅಭಿಮಾನ ನನ್ನನ್ನು ಮೂಕನಾಗಿಸಿದೆ. ಬಹುಶಃ ಯಾವ ಮೆಡಿಕಲ್ ಕಾಲೇಜಿನಲ್ಲಿಯೂ ಕೂಡ ಕನ್ನಡವನ್ನು ಇಷ್ಟೊಂದು ಸಂಭ್ರಮಿಸುವುದನ್ನು ನಾನು ನೋಡಿಲ್ಲ. ಬಹಳ ಅದ್ಭುತ ಸಂಭ್ರಮದಿಂದ ಡಾಕ್ಟರ್ ಕರ್ಸಪ್ಪ ಅವರು ಮತ್ತು ಅವ್ರ ಜೊತೆಗೆ ಕೂಡಿದಂಥವರು ಮತ್ತು ಇಲ್ಲಿದ್ದಂಥ ಎಲ್ಲ ಅಧೀಕ್ಷಕರು, ಸೂಪರಿಂಟೆಂಡೆಂಟ್ಸರು, ಪ್ರಿನ್ಸಿಪಾಲ್ಗಳು ಎಲ್ಲರೂ ಕೂಡಿ ಈ ಕನ್ನಡವನ್ನು ತಾವು ಸಂಭ್ರಮಿಸುವುದನ್ನು ಕಂಡು ಖುಷಿಯಾಗ್ತದೆ. ಕನ್ನಡ ಅನ್ನುವ ಭಾಷೆಯಾಗಿದೆ, ಕನ್ನಡ ಅನ್ನದ ಭಾಷೆ ಆಗಿದೆ. ಕನ್ನಡ ಅನ್ನದ ಭಾಷೆ ಆಗಬೇಕು, ಅಲ್ಲಿ ತನಕ ನೀವೆಲ್ಲ ಪ್ರಯತ್ನ ಮಾಡಬೇಕು. ವೈದ್ಯಕೀಯವನ್ನು ಕನ್ನಡದಲ್ಲೇ ಕಲಿಸುವಂತಹ ಮಟ್ಟಕ್ಕೆ ನಮ್ಮ ಕನ್ನಡವನ್ನು ನಾವು ಬೆಳೆಸಬೇಕು. ಮುಂದಿನ ದಿನಗಳಲ್ಲಿ ರಷ್ಯಾದವರು ರಷ್ಯನ್ನಲ್ಲಿ ಕಲಿತಾರೆ, ಜರ್ಮನ್ದವರು ಜರ್ಮನಿಯಲ್ಲಿ ಕಲಿತಾರೆ, ನಾವ್ಯಾಕೆ ಇಂಗ್ಲೀಷ್ನಲ್ಲಿ ಕಲಿತೇವೆ ಅನ್ನೋದನ್ನು ತಾವು ವಿದ್ಯಾರ್ಥಿಗಳಾದ ತಾವು ವಿಚಾರ ಮಾಡಬೇಕು. ವೈದ್ಯಕೀಯವನ್ನು ಕೂಡ ಕನ್ನಡದಲ್ಲಿ ಕಲಿಸುವಂತಾಗಬೇಕು. ಈ ನಿಟ್ಟಿನಲ್ಲಿ ಕನ್ನಡ ವೈದ್ಯ ಬರಹಗಾರರ ಬಳಗ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ. ಮೊನ್ನೆ 6ನೇ ಸಮ್ಮೇಳನ ಆಯಿತು. ಈಗ ಡಾಕ್ಟರ್ ದಿವಾಕರ್ ಗಡ್ಡಿ ಅವರು ಸಮಿತಿಯ ಅಧ್ಯಕ್ಷರಿದ್ದರು. ಅದಕ್ಕಿಂತ ಮೊದಲು ಅರವಿಂದ್ ಪಟೇಲ್ ಅವರಿದ್ದರು. ಅದಕ್ಕಿಂತ ಮೊದಲು ನಾನಿದ್ದೆ. ಈಗ ಡಾಕ್ಟರ್ ಪರಸಪ್ಪ ಅವರು, ದಿವ್ಯಾ ಅವರು, ಗುಡಿ ದಂಪತಿಗಳು ಎಲ್ಲ ಕೂಡಿ ಇಲ್ಲಿ ಅತ್ಯಂತ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುವಕರು ಅದರಲ್ಲಿ ತಾವು ತೊಡಗಿಸಿಕೊಳ್ಳಬೇಕಾಗಿದೆ. ಕುವೆಂಪು ಅವರು ನಾಡಗೀತೆ ಬರೆದಾಗ ಅವರ ವಯಸ್ಸು ಬರೀ 20 ವರ್ಷ, ತಮ್ಮಷ್ಟೇ ವಯಸ್ಸು. ಕುವೆಂಪು ಅವರು ಇವತ್ತು ನಾವು ಕೇಳಿದ, ಓದಿದ, ಹಾಡಿದ ನಾಡಗೀತೆಯನ್ನು ಬರೆದಾಗ ಅವ್ರಿಗೆ ಬರೀ 20 ವರ್ಷ. ಅವ್ರ ಹೆಸರು ಇವತ್ತಿನ ತನಕ ನಾವು ಹೇಳ್ತೇವೆ, ಇನ್ನು ಮುಂದೂ ಹೇಳ್ತೇವೆ. ಅಕ್ಕಿಯೊಳಗನ್ನವನ ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿಟ್ಟಿಲ್ಲ ಜಗತನ್ನ ಆದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಅಕ್ಕಿಯೊಳಗೆ ಅನ್ನ ಐತಿ ಅಂತ ಫಸ್ಟ್ ಟೈಮ್ ಯಾರು ಕಂಡುಹಿಡಿದ್ರು? ಹೆಸರು ಗೊತ್ತಿಲ್ಲ ನಮಗೆ. ಅಕ್ಕಿ ಕುದಿಸಿದ್ರೆ ಅನ್ನ ತಯಾರಾಗ್ತದ ಅಂತ ಯಾರು ಹೇಳಿದರು ಅಂದ್ರೆ ನಮಗೆ ಗೊತ್ತಿಲ್ಲ, ಅವ್ರ ಹೆಸರೇ ಗೊತ್ತಿಲ್ಲ ನಮಗೆ. ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ನಮ್ಮ ಅಕ್ಷರ ಕಲಿಸಿದವ, ಮೊಟ್ಟ ಮೊದಲನೇ ಅಕ್ಷರ ಬರೆದಂಥವನು ಯಾರು ನಮಗೆ ಗೊತ್ತಿಲ್ಲ. ಲೆಕ್ಕವಿಟ್ಟಿಲ್ಲ ಜಗತ್ತನ್ನ ಆದಿ ಬಂಧುಗಳ, ಇಂಥವ್ರದೇ ಲೆಕ್ಕ ಇಟ್ಟಿಲ್ಲ, ತನ್ನ ಆದಿ ಬಂಧುಗಳ ಲೆಕ್ಕವನ್ನು ಈ ಜಗತ್ತಿಟ್ಟಿಲ್ಲ. ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ, ನಿನಗೆ ಯಶಸ್ಸು ಸಿಗ್ತದನೋ ಹೇಗೆ ಅನ್ನೋದನ್ನು ನಾವು ನೋಡಬೇಕು. ಕುವೆಂಪು ಅವರು 20 ವರ್ಷದಾಗಿದ್ದಾಗಂತ ಬರೆದಂಥ ಕವನವನ್ನು ಇವತ್ತು ಓದ್ತೇನೆ, ಹಾಡ್ತೇನೆ ಅಂತಂದರೆ ಅವರಿಗೆ ಜಸ ದಕ್ಕಿದೆ. ತಮಗೂ ಕೂಡ ಜಸ ದಕ್ಕಬೇಕು ಅಂತಂದರೆ ಈ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು. ಕನ್ನಡದ ಏಳಿಗೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು. ಕನ್ನಡವನ್ನು ಬೆಳೆಸಬೇಕು. ಕನ್ನಡ ನಾ ಉಳಿಸ್ತೀನಿ ಅಂತಂದ್ರೆ ತಪ್ಪಾಗ್ತದೆ. ಕನ್ನಡ ಉಳಿತದೆ, ನೀವು ಏನೂ ಮಾಡಲಿಲ್ಲ ಅಂದರೂ ಕನ್ನಡ ಉಳಿತದೆ. ಯಾರಿಂದ ಉಳಿತದ ಕನ್ನಡ ಅಂದ್ರೆ ಅಶಿಕ್ಷಿತರಿಂದ ಕನ್ನಡ ಉಳಿತದೆ. ಶಿಕ್ಷಿತರಿಂದ ಕನ್ನಡ ಉಳಿದಿಲ್ಲ, ಅಶಿಕ್ಷಿತರಿಂದ. ತಮ್ಮ ಮನೆಯೊಳಗೆ ತಾವೇನು ಕನ್ನಡ ಮಾತಾಡ್ತಾರೆ ಜನ, ಅವರಿಂದ ಕನ್ನಡ ಉಳಿತದೆ. ತಾವೇನು ಉಳಿಸೋದು ಬೇಕಾಗಿಲ್ಲ. ತಾವೇನು ಮಾಡಬೇಕು ಅಂದರೆ ಕನ್ನಡವನ್ನು ಬೆಳೆಸಬೇಕು. ಹೆಂಗೆ ಬೆಳೆಸಬೇಕು ಅಂದರೆ ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬಳಸಿರಿ, ಕನ್ನಡವನ್ನು ಬೆಳೆಸಬೇಕು. ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಇಹುದೇ ಧಕ್ಕೆ ಅಂತ ಕೇಳ್ತಾರೆ ಕುವೆಂಪುರವರು. ರನ್ನನಿರುವ ಕನ್ನಡ ಇದು. ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಇಹುದೇ ಧಕ್ಕೆ, ಬರಿಯ ಕವಿಯ ಸಿಡಿಲ ಚಕ್ಕೆ. ರನ್ನ ಸಿಡಿಲ ಚಕ್ಕೆ ಇದ್ದ, ಅಂತಹ ರನ್ನನ ಕನ್ನಡಕ್ಕೆ ಅನ್ಯರಿಂದ ಧಕ್ಕೆ ಆಗೋದಿಲ್ಲ. ಕುವೆಂಪುರವ್ರು ಇಂಡೈರೆಕ್ಟಾಗಿ ನಮ್ಮವರಿಂದಲೇ ಧಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಅಂತ ಅಂದ್ಕೊಳ್ತೀನಿ ನಾನು. ಅನ್ಯರಿಂದ ಧಕ್ಕೆ ಇಲ್ಲ. ಅವೆಲ್ಲ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೀರಿ, ಕನ್ನಡದ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೀರಿ. ತಮಗೆಲ್ಲ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ, 3,100 ಮಂದಿರ ದೈವ ಶಾಸಿರವಿದ್ದರೆ, ಕವಿ ಹೇಳ್ತಾನೆ, 3,100 ಮಂದಿರ ದೈವ ಶಾಸಿರವಿದ್ದರೆ, ಗಂಗೆ ಇದ್ದರೆ, ಭೂಮಿ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ಧರ್ಮವಿದ್ದರೆ, ಶಾಸ್ತ್ರವಿದ್ದರೆ, ಘನ ಪರಂಪರೆ ಇದ್ದರೆ, ಇವೆಲ್ಲ ಅದಾವೆ ನಮಗೆ. ಅವ್ರು ಹೇಳಿದಂಥ 3,100 ಮಂದಿರ ದೈವ ಶಾಸನ ಏನು 1,000 ಕೋಟಿ ದೈವರದ, 1,000 ಕೋಟಿ ದೈವ. ನಾಳೆಗೆ ಮತ್ತೆ ಹೊಸ ದೈವ ಹುಡ್ತದೆ, ಮತ್ತೆ ನಾಳೆ ಒಂದು ಪ್ಲೇಗಮ್ ಅಂತ ಹುಡ್ತದೆ.
ನಾಳೆಗೆ ಕೊರೋನಾ ಬಂದು ಹುಟ್ಟಿಸ್ತೇವೆ, ನಾವು ದೇವರನ್ನ ತಯಾರು ಮಾಡ್ತೇವೆ. 3 ಸಾಗರ 100 ಮಂದಿರ ದೈವ ಶಾಸನವಿದ್ದರೆ ಇವೆಲ್ಲ ಅದಾವೆ. ನಮಗೆ ಏನು ಸಾರ್ಥಕ? ಮನೆಯ ಜನರೇ ಮಲೆಗೆ ನಿದ್ರಿಸುತ್ತಿದ್ದಾರೆ, ಮನೆಯ ಜನರೇ ಮಲೆಗೆ ನಿದ್ರಿಸುತ್ತಿದ್ದರೆ ಏನು ಸಾರ್ಥಕ ಅಂತ ಕೇಳುವ ಕವಿ ಎದುರಿಗೆ ಬಳ್ಳಾರಿ ವೈದ್ಯಕೀಯ ವಿದ್ಯಾಲಯದ ವಿದ್ಯಾರ್ಥಿಗಳು ಮಲಗಿಲ್ಲ ಕನ್ನಡವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ ಬಯಸ್ತೇನೆ. ಖುಷಿ ಆಗ್ತದೆ ತಾವು ಮಾಡ್ತಾ ಇರುವಂಥ ಕನ್ನಡದ ಕೆಲಸವನ್ನು. ಮುಗಿಸ್ತೇನೆ, ಕೊನೆಯದೊಂದು ಮಾತು ಹೇಳಿ, ಬಹುಶಃ ಚಪ್ಪಾಳೆ ಜಾಸ್ತಿ ಬಿದ್ದು ಅಂದರೆ ನಿಲ್ಲಿಸಿದೆ ಅಂತ ನನಗೆ. ಸೀದಾ ಹೇಳಿದ್ರು ನಡೀತದೆ, ನಾನು ನಿಮ್ಮ ಎಕ್ಸಾಮಿನರ್ ಅಲ್ಲ, ಎಕ್ಸಾಮಿನರಿಗೆ ಅಂಜುವುದಿಲ್ಲ ಅಂತ ಹೇಳ್ತಾರೆ, ಆ ಮಾತು ಬೇರೆ. ಇಂತಹ ಈ ದಿನದಂದು ನನಗೆ ಕರೆದ್ರಿ, ಸನ್ಮಾನ ಮಾಡಿದ್ರಿ, ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೊನೆಗೊಂದು ಮಾತು, ಎಂಥ ಕನ್ನಡ ನಮ್ಮದು ಅಂತ ಕವಿ ಹೇಳ್ತಾನೆ, ಸುಲಿದ ಬಾಳೆಯ ಹಣ್ಣಿನಂದದಿ. ನಮ್ಮ ಕನ್ನಡ ಹೆಂಗದ ಅಂತಂದರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಅಳಿದ ಸಿಗುರಿನ ಕಬ್ಬಿನಂದದಿ. ಬಾಳೆಹಣ್ಣನ್ನು ಸುಲಿದ್ರೆ ಎಷ್ಟು ರುಚಿ ಇರ್ತದೆ ಅಷ್ಟು ರುಚಿ ನಮ್ಮ ಕನ್ನಡ. ಅಳಿದ ಸಿಗುರಿನ ಕಬ್ಬಿನಂದದಿ, ಕಬ್ಬಿನ ಮೇಲಿನ ಸಿಗುರನ್ನು ತೆಗೆದ್ರೆ ಕಬ್ಬು ಎಷ್ಟು ರುಚಿಯಾಗಿರ್ತದೆ ಅಂಥ ಕನ್ನಡ. ಅಳಿದ ಉಷ್ಣದ ಹಾಲಿನಂದದಿ, ಹಾಲನ್ನು ಸರಿಯಾಗಿ ಕುದಿಸಿ ಆರಿಸಿ ಉಗುರು ಬೆಚ್ಚಗಿದ್ದಾಗ ಕುಡಿದಾಗ ಏನು ಸುಖ ಖುಷಿ ಸಿಗ್ತದೆ ಅಂತಹ ಕನ್ನಡ ನಮ್ಮದು. ಅಂತಹ ಕನ್ನಡವನ್ನು ನಾವು ನೀವು ಕೂಡಿ ಎಲ್ಲ ಬೆಳೆಸೋಣ ಅಂತ ಹೇಳ್ತಾ, ನನಗೆ ಇಲ್ಲಿ ತನಕ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಎಲ್ಲ ಹಿರಿಯರಿಗೂ ಮತ್ತು ತಮಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತಾಡ್ತೀನಿ.